ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮದು ತಿರುಮಲದ ವಾಟ್ಸಪ್ ಗ್ರೂಪ್ಸ್ ಇದೆ. ಈ ಗ್ರೂಪಲ್ಲಿ ನಾವು ಪ್ರತಿ ತಿಂಗಳು ರಿಲೀಸ್ ಆಗುವ 300 ರೂಪೀಸ್ ಟಿಕೆಟ್ಸ್ ಆಗಿರ್ಬೋದು, ಆರ್ಜಿತ ಸೇವೆಗಳು, ಲಕ್ಕಿ ಡಿಪ್ ಟಿಕೆಟ್ಸು, ಮತ್ತು ಅದರ ರಿಸಲ್ಟ್ಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಟಿಕೆಟ್ಸು, ಮತ್ತು ತಿರುಮಲದಲ್ಲಿ ಏನಾದರೂ ವಿಶೇಷ ಸೇವೆಗಳ ನೆರವೇರಿದ್ರೆ ಈ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ನ ನಮ್ಮ ತಿರುಮಲದ ಗ್ರೂಪಲ್ಲಿ ನೀಡ್ತಾ ಇರ್ತೀವಿ. ನೀವೇನಾದರೂ ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ. ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ನೀವು ಜಾಯಿನ್ ಆಗಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನೇರವಾಗಿ ನಿಮ್ಮ ಫೋನ್ಗೆ ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ನಮಗೆ SSD ಟೋಕನ್ ಟೈಮಿಂಗ್ಸ್ ಹೇಳಿ ಅಂತ ತುಂಬ ಜನನೇ ಮೆಸೇಜ್ ಮಾಡ್ತಿದ್ದಾರೆ. ಯಾವ ಟೈಮ್ಗೆ ತಿರುಪತಿಯಲ್ಲಿ ಕೊಡ್ತಿದ್ದಾರೆ, ಎಲ್ಲೆಲ್ಲಿ ಕೊಡ್ತಿದ್ದಾರೆ, ನಾವು ಎಲ್ಲಿ SSD ಟೋಕನ್ಸ್ ತಗೋಬೇಕು ಅಂತ. ಈ ವಿಡಿಯೋದಲ್ಲಿ ಈ ಉಚಿತ ದರ್ಶನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಇಲ್ಲ ಅಂದರೆ ನೀವು ಹೇಗೆ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೋದು, ಎಲ್ಲಿ ಉಳ್ಕೋಬೇಕು ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ TTD ಅವರು ಎಲ್ಲ ರೀತಿಯ ದರ್ಶನದ ಟಿಕೆಟ್ಸ್ನ ನಮಗೆ 3 ತಿಂಗಳು ಮುಂಚೆನೇ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ನಿಮ್ಗೇನಾದರೂ ದರ್ಶನ ತುಂಬ ಸುಲಭವಾಗಿ ಆಗಬೇಕಂದ್ರೆ ನೀವು ಆನ್ಲೈನಲ್ಲಿ ಆರ್ಜಿತ ಸೇವೆ ಆಗಿರ್ಬೋದು, 300 ರೂಪಾಯಿ ದರ್ಶನ ಆಗಿರ್ಬೋದು, ಇದು ಯಾವುದಾದ್ರೂ ನೀವು 3 ತಿಂಗಳು ಮುಂಚೆ ಬುಕ್ ಮಾಡ್ಕೊಂಡಿದ್ರೆ ನೀವು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ನಿಮ್ಗೇನಾದರೂ ಆನ್ಲೈನಲ್ಲಿ ಯಾವುದೇ ರೀತಿಯ ಟಿಕೆಟ್ಸ್ ಬುಕ್ ಆಗಿಲ್ಲ ಅಂದರೆ ನೀವೇನಾದರೂ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಿಮಗೆ 2 ಮಾರ್ಗ ಇದೆ. ಒಂದು SSD ಟೋಕನ್ಸು, ಇನ್ನೊಂದು ಸರ್ವದರ್ಶನ ಅಂತ. ಈಗ ಮೊದಲಿಗೆ SSD ಟೋಕನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣಂತೆ. SSD ಟೋಕನ್ಸ್ ಅಂದರೆ ನಮಗೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದನ್ನು ನಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಸ್ಲಾಟೆಡ್ ಸರ್ವದರ್ಶನ್ ಅಂದರೆ ನಮಗೆ ಅದರಲ್ಲಿ ಒಂದು ಸ್ಲಾಟ್ ಕೊಟ್ಟಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ನಾವು ತಿರುಮಲಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ದರ್ಶನದ ಟಿಕೆಟ್ಸ್ನ ನಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಆ ಜಾಗಗಳು ಯಾವುದು ಅಂದರೆ ನಮಗೆ APSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, 2ನೇ ಜಾಗ ಬಂದುಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, 3ನೇ ಜಾಗ ಬಂದುಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲೂ ಕೂಡ ನಮಗೆ ಪ್ರತಿದಿನ ಕೂಡ ಆಫ್ಲೈನ್ SSD ಟೋಕನ್ಸ್ ಅಂತ ಕೊಡ್ತಾರೆ. ಈ ಒಂದು SSD ಟೋಕನ್ಸ್ ಉಚಿತವಾದ ಟೋಕನ್ಸ್ ಆಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಈ ಟೋಕನ್ಸ್ ತೊಗೋಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಮತ್ತು ಯಾರೆಲ್ಲ ನೀವು ದರ್ಶನಕ್ಕೆ ಹೋಗ್ತಿರಲ್ಲ ಪ್ರತಿಯೊಬ್ಬರು ಅವರೇ ಕ್ಯೂ ಲೈನಲ್ಲಿ ನಿಂತು ಅವರ ಟೋಕನ್ಸ್ನ ಅವರೇ ತೊಗೋಬೇಕಾಗಿರುತ್ತೆ. ಈಗ ನಿಮ್ಮ ಹೋಲ್ ಫ್ಯಾಮಿಲಿಗೆ ನೀವು ಒಬ್ಬರೇ ಹೋಗಿ ನಿಂತ್ಕೊಂಡು ಟೋಕನ್ಸ್ ತೊಗೊಳ್ಳುವ ಅವಕಾಶ ಇರೋದಿಲ್ಲ. ಪ್ರತಿಯೊಬ್ಬರು ಯಾರೆಲ್ಲ ದರ್ಶನ ಮಾಡ್ಬೇಕು ಅಂದ್ಕೊಂಡಿರ್ತೀರ ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತು ಅವರ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ನಿಮ್ಮ ಒಂದು ಫೋಟೋ ಕೂಡ ತೆಕ್ಕೊಂತಾರೆ. ಇನ್ನು ಸಾಕಷ್ಟು ಜನ ಇನ್ನೊಂದು ಏನು ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡ್ನ ಫೋನಲ್ಲಿ ತೋರಿಸ್ಬೋದಾ ಅಂತ. ಈ ಡಿಜಿಟಲ್ ಕಾಪಿನ TTD ಅವರು ಆಕ್ಸೆಪ್ಟ್ ಮಾಡೋದಿಲ್ಲ. ನೀವು ಆಧಾರ್ ಕಾರ್ಡ್ನ ಫಿಸಿಕಲ್ ಆಗಿ ನಿಮ್ಮ ಒರಿಜಿನಲ್ ತೋರಿಸ್ಬೋದು, ಇಲ್ಲ ಜೆರಾಕ್ಸ್ ಕಾಪಿ ಕೂಡ ತೋರಿಸ್ಬೋದಾಗಿರುತ್ತೆ. ಆದರೆ ನೀವೇನಾದರೂ ಜೆರಾಕ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸ್ತಿದ್ರೆ ಅದರಲ್ಲಿ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಹೆಸರು, ಆಧಾರ್ ನಂಬರ್ ಕರೆಕ್ಟಾಗಿ ಪ್ರಿಂಟ್ ಆಗಿರಬೇಕು. ಆಗಷ್ಟೇ ನಿಮ್ಮ ಜೆರಾಕ್ಸ್ ಕೂಡ ಆಕ್ಸೆಪ್ಟ್ ಮಾಡ್ತಾರೆ ಆಧಾರ್ ಕಾರ್ಡ್ದು. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟೋಕನ್ಸ್ ಬೇಡ. ಉಚಿತವಾಗಿ ನೀವು ಅವ್ರನ್ನ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಕೇವಲ ಅವರ ಒಂದು ಆಧಾರ್ ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ಈ ಒಂದು SSD ಟೋಕನ್ಸ್ ಕೊಡುವ ಟೈಮಿಂಗ್ಸ್ ಏನು? ಈ SSD ಟೋಕನ್ಸ್ ತೊಗೊಂಡು ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವೇನಾದರೂ ಇವಾಗ ಆಗಸ್ಟ್ 6ನೇ ತಾರೀಕು ಹೋಗಿ ದರ್ಶನ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ನೀವು ಆಗಸ್ಟ್ 5ನೇ ತಾರೀಕೆ ತಿರುಪತಿ ರೀಚ್ ಆಗಬೇಕಾಗಿರುತ್ತೆ. ಈ ಟೋಕನ್ಸ್ ಕೊಡುವ ಟೈಮಿಂಗ್ಸ್ ಬಂದುಬಿಟ್ಟು ನಮಗೆ ಮುಂಚೆ ಎಲ್ಲ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಕೊಡ್ತಾಯಿದ್ರು. ಮತ್ತು ಕೆಲವೊಮ್ಮೆ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಟೋಕನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಈ ಜುಲೈ ತಿಂಗಳಲ್ಲಿ ನಮಗೆ ಯಾವಾಗ ಟೋಕನ್ಸ್ ಇಶ್ಯೂ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಟೇಬಲ್ ಹಾಕ್ತೀವಿ ನೋಡಿ. ನಮಗೆ ಪ್ರತಿದಿನ ಕೂಡ ಬೇರೆ ಟೈಮಿಂಗ್ಸಲ್ಲಿ SSD ಟೋಕನ್ಸ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. TTD ಅವ್ರಿಗೆ ಅಲ್ಲಿ ಕ್ರೌಡ್ ಮ್ಯಾನೇಜ್ ಮಾಡಲಿಕ್ಕೋಸ್ಕರ ಕೆಲವೊಮ್ಮೆ ರಶ್ ಜಾಸ್ತಿ ಆಯಿತು ಅಂದರೆ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಟೋಕನ್ಸ್ ಕೊಟ್ಟಿದ್ದಾರೆ. ರಶ್ ಕಮ್ಮಿ ಇತ್ತು ಅಂದರೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಹಂಗೆ ಟೋಕನ್ಸ್ನ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ರಶ್ ಬೆಳಗಿನ ಜಾವನೇ ತುಂಬ ಜಾಸ್ತಿ ಇದೆ ಅಂದರೆ ಬೆಳಗ್ಗೆ 5:30 6 ಗಂಟೆಗೂ ಕೂಡ ಟೋಕನ್ಸ್ನ ಇಶ್ಯೂ ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ ಪ್ರತಿದಿನದಲ್ಲೂ ಕೂಡ ನಮಗೆ ಬೇರೆ ಟೈಮಿಂಗ್ಸಲ್ಲಿ SSD ಟೋಕನ್ಸ್ನ ಇಶ್ಯೂ ಮಾಡಿದ್ದಾರೆ.
ಇನ್ನೊಂದು ವಿಷಯ ನೀವು ಇದರಲ್ಲಿ ನೋಡೋದಾದ್ರೆ, ಈಗ 1 ಜುಲೈ ನಾಟ್ ಇಶ್ಯೂಡು, 8 ಜುಲೈ ಕೂಡ ಟಿಕೆಟ್ಸ್ ನಾಟ್ ಇಶ್ಯೂಡ್ ಅಂತ ತೋರಿಸ್ತಾ ಇದೆ. ಅದೇನಂದ್ರೆ ನಮಗೆ ಪ್ರತಿ ಬುಧವಾರದತ್ತು ಕೂಡ SSD ಟೋಕನ್ಸ್ನ ಕೊಟ್ಟಿಲ್ಲ. ಅಂದರೆ ಗುರುವಾರದ ದರ್ಶನದ SSD ಟೋಕನ್ಸ್ನ ನಮಗೆ ಬುಧವಾರದತ್ತು ಕೊಡ್ತಾರೆ ಅಲ್ಲ, ಸೊ ಬುಧವಾರದತ್ತು ನಮಗೆ SSD ಟೋಕನ್ಸ್ನ ಸ್ಟಾಪ್ ಮಾಡಿದ್ದಾರೆ. ಅದ್ಯಾಕೆ ಅಂದರೆ ನಮಗೆ ಗುರುವಾರ ತಿರುಮಲದಲ್ಲಿ ತಿರುಪಾವಡ ಸೇವೆ ಮತ್ತೆ ಪೂಲಂಗಿ ಸೇವೆ ಇರುತ್ತೆ. ಆದ್ರಿಂದ ಭಕ್ತರನ್ನ ದರ್ಶನಕ್ಕೆ ಅಲೋ ಮಾಡಲಿಕ್ಕೆ ತುಂಬಾನೇ ಕಮ್ಮಿ ಸಮಯ ಇರುತ್ತೆ. ಅದಕ್ಕೆ ಆ ದಿನಗಳಲ್ಲಿ ನಮಗೆ SSD ಟೋಕನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀವೇನಾದರೂ ಇನ್ನು ಮುಂದೆ ತಿರುಪತಿಗೆ ಹೋಗೋದಾದ್ರೆ ನೀವು ಈ ಒಂದು ವಿಷಯನ ಗಮನದಲ್ಲಿ ಇಟ್ಕೊಂಡು ಹೋಗ್ಬೋದು. ಬುಧವಾರದೊತ್ತು ಯಾವುದೇ ರೀತಿಯ SSD ಟೋಕನ್ಸ್ ಕೊಡೋದಿಲ್ಲ. ನಿಮ್ಗೆ ಏನಾದರೂ ದರ್ಶನ ಮಾಡ್ಕೊಬೇಕಂದ್ರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ಸರ್ವದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಮುಂಚೆ ಆದರೆ ನಮಗೆ TTD ಅವರು ಒಂದು ಟೈಮಿಂಗ್ಸ್ ಅಂತ ಅನೌನ್ಸ್ ಮಾಡ್ತಿದ್ರು. ಆ ಟೈಮಿಂಗಲ್ಲೇ SSD ಟೋಕನ್ಸ್ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆದರೆ ಈಗ ಪ್ರತಿದಿನ ಕೂಡ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೊಡ್ತಿದ್ದಾರೆ. ಆದ್ದರಿಂದ ನಿಮ್ಗೆ ಏನಾದರೂ SSD ಟೋಕನ್ಸ್ ತೊಗೊಂಡು ದರ್ಶನ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ನೀವು ಒಂದಿನ ಮುಂಚೆ ಹೋಗ್ತಿರಲ್ಲ, ಬೆಳಗಿನ ಜಾವನೇ ನೀವು ಈ 3 ಜಾಗದಲ್ಲಿ ಎಲ್ಲಾದರೂ ಒಂದು ಜಾಗದ ಹತ್ರ ಹೋದರೆ ನಿಮಗೆ ಟೋಕನ್ ಸಿಗುವ ಚಾನ್ಸಸ್ ಇರುತ್ತೆ. ಈ ಒಂದು SSD ಟೋಕನ್ಸ್ ತೊಗೊಂಡು ನೀವು ದರ್ಶನ ಮಾಡ್ಕೋಬೇಕು ಅಂದರೆ ನೀವು ಒಂದಿನ ಮುಂಚೆನೇ ಹೋಗಿ ಟೋಕನ್ಸ್ ತೊಗೋಬೇಕು. ಅದ್ರ ನೆಕ್ಸ್ಟ್ ಡೇ ಟೋಕನ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಡೇದು ಹಲವಾರು ಸ್ಲಾಟಲ್ಲಿ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇನ್ನು ಈ 3 ಜಾಗದಲ್ಲೂ ಕೂಡ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸರಿ 3 ಜಾಗದಲ್ಲೂ ಕೂಡ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಟೋಕನ್ಸ್ ಖಾಲಿ ಆದ ತಕ್ಷಣ 3 ಜಾಗದಲ್ಲೂ ಕೂಡ ಕೌಂಟರ್ಸ್ನ ಕ್ಲೋಸ್ ಮಾಡ್ತಾರೆ. ಇನ್ನು ಈ ಒಂದು SSD ಟೋಕನ್ಸ್ ಬಂದ್ಬಿಟ್ಟು ನಮಗೆ ದಿನಕ್ಕೆ 10,000ದಿಂದ 15,000 ಟೋಕನ್ಸ್ವರೆಗೂ ಕೊಡ್ತಾರೆ. ಈ ಎಲ್ಲ ಟೋಕನ್ಸ್ ಖಾಲಿ ಆಗೋವರೆಗೂ ಕೂಡ ಟೋಕನ್ಸ್ ಇಶ್ಯೂ ಮಾಡ್ತಾನೆ ಇರ್ತಾರೆ ತಿರುಪತಿಯಲ್ಲಿ. ಸೊ ನಿಮಗೆ ಬೇಕಿದ್ರೆ ನೀವು ಮುಂಚಿನ ದಿವಸ ಬೆಳಗಿನ ಜಾವದಷ್ಟೊತ್ತಿಗೆ ತಿರುಪತಿ ರೀಚ್ ಆದರೆ ನಿಮಗೆ ಯಾವ ಟೈಮಲ್ಲಿ ಬೇಕಿದ್ರೂ TTD ಅವರು SSD ಟೋಕನ್ಸ್ ಕೊಡ್ಬೋದು. ನೀವು ಕ್ಯೂ ಲೈನಲ್ಲಿ ನಿಂತಿದ್ರೆ ನೀವು ಟೋಕನ್ಸ್ ತೊಗೊಂಡು ನೆಕ್ಸ್ಟ್ ಡೇ ನೀವು ಹೋಗಿ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಈ SSD ಟೋಕನ್ಸ್ ತೊಗೊಂಡ್ರೆ ನಿಮಗೆ ದರ್ಶನ ಆಗಲಿಕ್ಕೆ 4ರಿಂದ 6 ಅವರ್ ಸಮಯ ಆದರೂ ಹಿಡಿಯುತ್ತೆ. ಇನ್ನು ನೆಕ್ಸ್ಟ್ ಸಾಕಷ್ಟು ಜನ ಕೇಳೋದು, ಬೆಟ್ಟ ಹತ್ತುವ ಭಕ್ತರಿಗೆ ಯಾವುದಾದ್ರೂ ಟೋಕನ್ಸ್ ಕೊಡ್ತಾರಾ ಅಂತ. ನಮಗೆ ತಿರುಪತಿಯಿಂದ ತಿರುಮಲಕ್ಕೆ ಹೋಗಲಿಕ್ಕೆ 2 ಬೆಟ್ಟದ ಮಾರ್ಗಗಳಿದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ ಅಂತ. ಪ್ರಸ್ತುತ ನಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ನ ಕೊಡ್ತಿಲ್ಲ. ದಿವ್ಯ ದರ್ಶನದ ಟೋಕನ್ಸ್ ಆಗಿರ್ಬೋದು, ಸರ್ವದರ್ಶನದ ಟೋಕನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಟೋಕನ್ಸ್ನ ನಮಗೆ ಅಲಿಪಿರಿ ಮಾರ್ಗದಲ್ಲಿ ಕೊಡೋದಿಲ್ಲ. ನೀವೇನಾದರೂ ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೊಡುವ SSD ಟೋಕನ್ಸ್ ತೊಗೊಂಡು ಬೆಟ್ಟ ಹತ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ಒಂದು SSD ಟೋಕನ್ಸ್ ತೊಗೊಂಡ್ರೆ ನೀವು ಬೆಟ್ಟ ಹತ್ಕೊಂಡು ಹೋಗೋದು ಏನು ಕಂಪಲ್ಸರಿ ಇರೋದಿಲ್ಲ. SSD ಟೋಕನ್ಸ್ ತೊಗೊಂಡಿರೋರು ನೀವು ಬೇಕಿದ್ರೆ ನಡ್ಕೊಂಡಾದರೂ ಹೋಗ್ಬೋದಾಗಿರುತ್ತೆ, ಅಥವಾ ನೀವು ಬಸ್ಸಲ್ಲಾದರೂ ಹೋಗ್ಬೋದು, ಅಥವಾ ನೀವು ಜೀಪ್ ಅಥವಾ ವೆಹಿಕಲಲ್ಲಿ ತಿರುಪತಿಯಿಂದ ತಿರುಮಲ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗಕ್ಕೆ ಬಂದರೆ, ಯಾರೆಲ್ಲ ಶ್ರೀವಾರಿ ಮೆಟ್ಲು ಮಾರ್ಗದಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ನಿಮಗೆ ದಿವ್ಯ ದರ್ಶನದ ಟೋಕನ್ಸ್ ಅಂತ ಕೊಡ್ತಾರೆ. ಆದರೆ ಇದಕ್ಕೂ ಕೂಡ ನಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲೇ ಸಪ್ರೇಟ್ ಕೌಂಟರ್ ಇರುತ್ತೆ, ದಿವ್ಯ ದರ್ಶನ್ ಇಶ್ಯೂ ಕೌಂಟರ್ ಅಂತ. ಅಲ್ಲಿ ಹೋಗ್ಬಿಟ್ಟು ನೀವು ದಿವ್ಯ ದರ್ಶನದ ಟೋಕನ್ಸ್ ತಗೋಬೇಕಾಗಿರುತ್ತೆ. ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ನಮಗೆ ದಿನಕ್ಕೆ 1,500ರಿಂದ 3,000 ಟೋಕನ್ಸ್ವರೆಗೂ ಕೊಡ್ತಾರೆ. ನೀವು ಅಲ್ಲೇ ಟೋಕನ್ ತಗೋಬೇಕಾಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಹಿಂದಿನ ದಿನವೇ ಹೋಗಿ ನೀವು ದಿವ್ಯ ದರ್ಶನದ ಟೋಕನ್ಸ್ ತೊಗೋಬೇಕು. ಯಾವಾಗ SSD ಟೋಕನ್ಸ್ ಇಶ್ಯೂ ಮಾಡ್ತಾರಲ್ಲ ಅದೇ ಟೈಮಿಗೆ ನಮಗೆ ದಿವ್ಯ ದರ್ಶನದ ಟೋಕನ್ಸ್ನ ಕೂಡ ಇಶ್ಯೂ ಮಾಡ್ತಾರೆ. ನೀವು ದಿವ್ಯ ದರ್ಶನದ ಟೋಕನ್ ತೊಗೊಂಡ್ಮೇಲೆ ನಿಮಗೆ ದರ್ಶನ ಈಗ ನೆಕ್ಸ್ಟ್ ಡೇ ಕೊಟ್ಟಿರ್ತಾರಲ್ಲ, ನೀವು ಅದೇ ದಿನ ನಿಮಗೆ ಯಾವ ದಿನ ದರ್ಶನ ಇರುತ್ತೆ ಆ ದಿನವೇ ನೀವು ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿರುತ್ತೆ. ಏಕೆ ಅಂದರೆ ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ನ ನಿಮಗೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗುವಾಗ 1,200ನೇ ಮೆಟ್ಲಿನಲ್ಲಿ ನಿಮ್ಮ ಟೋಕನ್ಸ್ನ ಸ್ಕ್ಯಾನ್ ಮಾಡಿರ್ತಾರೆ. ಆದ್ದರಿಂದ ಈಗ ನಿಮಗೆ 7ನೇ ತಾರೀಕು ಆಗಸ್ಟ್ 7ಕ್ಕೆ ದರ್ಶನ ಇದ್ದರೆ ನೀವು ಆಗಸ್ಟ್ 7ನೇ ತಾರೀಕು ಬೆಳಗ್ಗೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ನಿಮ್ಮ ಒಂದು ಟೋಕನ್ಸ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ದಿವ್ಯ ದರ್ಶನ್ ಟೋಕನ್ಸ್ ಆಗಿರ್ಬೋದು, ಸರ್ವದರ್ಶನ್ ಟೋಕನ್ಸ್ ಆಗಿರ್ಬೋದು, ಎರಡೂ ಕೂಡ ಉಚಿತವಾದ ಟೋಕನ್ಸ್ ಆಗಿರುತ್ತೆ. ಇನ್ನು ಇದರ ಈ ಎರಡರಲ್ಲೂ ಕೂಡ ನಿಮಗೆ ದರ್ಶನ ಆಗಲಿಕ್ಕೆ 4ರಿಂದ 6 ಅವರ್ ಸಮಯ ಹಿಡಿಯುತ್ತೆ. ಮತ್ತು ಇದರ ಒಂದು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ನಿಮಗೆ ATGH ಸರ್ಕಲಿಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ಅಲಿಪಿರಿ ಮಾರ್ಗದ ಒಂದು ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಶ್ರೀವಾರಿ ಮೆಟ್ಲು ಮಾರ್ಗದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. 2 ಮೆಟ್ಲು ಮಾರ್ಗದಲ್ಲೂ ಕೂಡ ನೀವೇನಾದರೂ 12 ವರ್ಷದ ಒಳಗಿನ ಮಕ್ಕಳಿದ್ರೆ ಅವ್ರ ಜೊತೆ ಏನಾದರೂ ಬೆಟ್ಟ ಹತ್ತಬೇಕು ಅಂದ್ಕೊಂಡಿದ್ರೆ ನೀವು ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬೆಟ್ಟ ಹತ್ತಬೇಕಾಗಿರುತ್ತೆ. 2:30 ನಂತರ ನಿಮ್ಮ ಜೊತೆ ಏನಾದರೂ 12 ವರ್ಷದ
ಒಳಗಿನ ಮಕ್ಕಳಿದ್ರೆ ನಿಮಗೆ ಬೆಟ್ಟ ಹತ್ತಲಿಕ್ಕೆ ಅಲೋ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಇಲ್ಲ, ನೇರವಾಗಿ ನೀವು ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕಂದ್ರೆ ನಿಮಗಿರುವ ಆಪ್ಷನ್ ಬಂದುಬಿಟ್ಟು ಸರ್ವದರ್ಶನ ಅಂತ. ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ಕ್ಯೂ ಲೈನ್ಗೆ ಜಾಯ್ನ್ ಆಗಿಬಿಟ್ಟು ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ದರ್ಶನ ಆಗಲಿಕ್ಕೆ ನಿಮ್ಗೆ 20 ರಿಂದ 25 ಗಂಟೆಗಳ ಕಾಲ ಸಮಯ ಕೂಡ ಹಿಡಿಬೋದಾಗಿರುತ್ತೆ. ಇದು ಕಂಪ್ಲೀಟ್ ಆಗಿ ರಶ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಏನಾದರೂ ಒಂದಿನ ಮುಂಚೆ ಹೋಗಿ SST ಟೋಕನ್ಸ್ ತಗೊಳ್ಳಿಕ್ಕೆ ಆಗಿಲ್ಲ ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ದರ್ಶನದ ಕ್ಯೂ ಲೈನ್ಗೆ ಜಾಯ್ನ್ ಆಗಿದ್ರೆ ನಿಮಗೆ 10 ರಿಂದ 15 ಅವರಲ್ಲಿ ದರ್ಶನ ಆಗಿ ನೀವು ಹೊರಗೆ ಬರ್ತೀರಾ. ಇನ್ನು ನೀವೇನಾದರೂ SST ಟೋಕನ್ಸ್ ತಗೊಂಡು ನಿಮಗೆ ತುಂಬ ಟೈಮ್ ಇತ್ತು ಅಂದರೆ ತಿರುಪತಿಯಲ್ಲಿ ಸಾಕಷ್ಟು ಲೋಕಲ್ ಟೆಂಪಲ್ಸ್ ಇದೆ. TTD ಅವ್ರದ್ದೇನೆ ಗೋವಿಂದರಾಜಸ್ವಾಮಿ ದೇವಸ್ಥಾನ ಆಗಿರ್ಬೋದು, ತಿರುಚಾನೂರಿನಲ್ಲಿ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದೆ, ಅದ್ರ ಜೊತೆಗೆ ಶ್ರೀನಿವಾಸ ಮಂಗಾಪುರದಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನಗಳಿಗೂ ಕೂಡ ನೀವು ಭೇಟಿ ನೀಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕೇಳೋದೇನೆ ಅಕೊಮಡೇಷನ್ ಎಲ್ಲಿ ಮಾಡಬೇಕು, ನಾವು ಆಫ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಅಥವಾ ಸರ್ವದರ್ಶನಕ್ಕೆ ಹೋಗ್ತಿದ್ರೆ ನಾವು ಆಫ್ಲೈನಲ್ಲಿ ರೂಮ್ಸ್ ಎಲ್ಲಿ ಮಾಡಬೇಕು ಅಂತ. ನಿಮ್ಗೆ ಏನಾದರೂ ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದರೆ ನೀವು CRO ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಆಫ್ಲೈನಲ್ಲಿ ರೂಮ್ಸ್ಗೆ ರಿಜಿಸ್ಟರ್ ಮಾಡ್ಕೊತಾರೆ. ಆಫ್ಲೈನಲ್ಲಿ ನಮಗೆ 100 ರೂಪೀಸ್ ರೂಮ್ ಇರುತ್ತೆ, 50 ರೂಪೀಸ್ ರೂಮ್ ಇರುತ್ತೆ, 1000 ರೂಪೀಸ್ ರೂಮ್ ಇರುತ್ತೆ. ಅವೈಲೇಬಿಲಿಟಿ ಮೇಲೆ ರೂಮ್ಸ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನಿಮಗೆ ಯಾವ ರೂಮ್ ಬೇಕು ಆ ರೂಮ್ಗೆ ನೀವು ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ನಿಮಗೆ ಯಾವ ಕಾಟೇಜಲ್ಲಿ ರೂಮ್ ಅಲೋಕೇಟ್ ಆಗಿದೆ ಅಂತ. ಅಲ್ಲಿ ಹೋಗ್ಬಿಟ್ಟು ನೀವು ರೂಮ್ಸ್ನ ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ಏನಾದರೂ ತಿರುಪತಿಯಲ್ಲಿ ರೂಮ್ಸ್ ಬೇಕು ಅಂದರೆ ವಿಷ್ಣು ನಿವಾಸಮಲ್ಲಿ ಅವೈಲೇಬಿಲಿಟಿ ಇದ್ದರೆ ರೂಮ್ಸ್ನ ಆಫ್ಲೈನಲ್ಲಿ ಕೊಡ್ತಾರೆ. ಇಲ್ಲಾಂದರೆ ಶ್ರೀನಿವಾಸಂ ಮತ್ತು ವಿಷ್ಣು ನಿವಾಸಂ ಎರಡೂ ಕಡೆ ಕೂಡ ನಮಗೆ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ, ಅದನ್ನು ನೀವು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಇಲ್ಲಾಂದರೆ ಶ್ರೀನಿವಾಸಮಲ್ಲಿ ನಮಗೆ ಡಾರ್ಮೆಟ್ರಿ ಫೆಸಿಲಿಟಿ ಕೂಡ ಇರುತ್ತೆ, ಇದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.